ದೇವೇಗೌಡರ ಭಾಷಣದಲ್ಲಿ ಅನುಭವದ ಸಾರ ಇರುತ್ತೆ. ಈಗ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್, ಕರ್ನಾಟಕಕ್ಕೆ 2 ಬಾರಿ ಸಿಎಂ ಆಗಿ ಈಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇರೋ ಕುಮಾರಸ್ವಾಮಿ ತಮ್ಮ ಅನುಭವದ ಕತೆ ಹೇಳ್ಕೊಂಡ್ರು. ಅದು ಬೆಂಗಳೂರಿನ ಜನರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಜಿಬಿಎಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೆಯಬೇಕು. ಮೋದಿಯ ಉದಾಹರಣೆ ಕೊಟ್ಟು ಕುಮಾರಸ್ವಾಮಿಗೆ ಪಾಠ ಮಾಡಿದ ದೇವೇಗೌಡ ಬಿಜೆಪಿ ಜೆಡಿಎಸ್ ದೋಸ್ತಿ ಮುಂದುವರಿಯಲಿದೆ ಅಂತ ಘೋಷಿಸಿದ್ರು. ಕಾಂಗ್ರೆಸ್ ಜೊತೆಗಿದ್ದು ಏಟಿನ ಮೇಲೆ ಏಟು ತಿಂದಿದ್ದೇವೆ, ಹೇಗಾಗಿ ಮೋದಿಯವರ ಜೊತೆ ಹೋದೆವು ಅಂತ ಜನತಾ ಸಮಾವೇಶದಲ್ಲಿ ಘೋಷಿಸಿದ್ರು. ನಿಮ್ಮ ತಂದೆಯವರಿಗೆ ಒಂದು ರಾಜಕೀಯ ನಿರ್ಣಯ ಯಾವಾಗಲೂ ನೀನು ನಿನ್ನ ಜೊತೆ ಬರಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿಯವರು ನಮ್ಮ ತಂದೆಯ ಅನುಮತಿ ಇಲ್ಲದೆ ನಾವು ಬರಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೇಳಿದರು, ಹೀಗಿದೆ ಅಂತೇಳಿ. ನಾನು ಹೇಳಿದೆ, ಆಯಿತು, ನಾವು ಸುಮಾರು 60-65 ವರ್ಷ ಕಾಂಗ್ರೆಸ್ ಏಟಿನ ಮೇಲೆ ಏಟು ಎಲ್ಲವನ್ನು ನಾವು ಸಹಿಸ್ಕೊಂಡು ಬಂದ್ವಿ. ಅಂದರೆ ಈ ಸಂದರ್ಭದಲ್ಲಿ ನೀವು ಮೋದಿಯವರ ಜೊತೆ ಹೋಗೋದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ ಮೇಲೆ ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿ ಮಾಡುತ್ತಿರುವ ಕೆಲಸವನ್ನ ಹೊಗಳಿದ್ರು. ಇದೇ ವೇಳೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಹಕಾರ ಕೊಡ್ತಿಲ್ಲ ಅನ್ನೋದನ್ನು ಹೇಳಿದ್ರು. ದುರಂತ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಸಹಕಾರ ಕೊಡ್ತಾ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡುತ್ತಿರುವಾಗ ಇತಿಮಿತಿಗಳಿರುತ್ತವೆ ಅಂತ ಒಪ್ಪಿಕೊಂಡ ದೇವೇಗೌಡರು ಈ ಸರ್ಕಾರಕ್ಕೆ 2 ವರ್ಷ ಅವಧಿ ಇದೆ, ಅವರು ಹೇಳಿಕೊಳ್ಳಲಿ, ನಾವು ನಮ್ಮ ಕೆಲಸ ಮಾಡೋಣ, ಜೆಡಿಎಸ್ಗೆ ಇದು ಬೆಳ್ಳಿ ಹಬ್ಬವಲ್ಲ, ಹುಟ್ಟು ಹಬ್ಬ ಅಂತ ಹೆಮ್ಮೆಯಿಂದ ಹೇಳಿಕೊಂಡರು. ಬೆಂಗಳೂರಿನಲ್ಲಿ ಈ 25 ವರ್ಷದ ಜಾತ್ಯತೀತ ಜನತಾದಳ ಹುಟ್ಟು ಹಬ್ಬ ಅಂತ ಕರೆಯೋಣ. ಜೆಡಿಎಸ್ ಪಕ್ಷದ ಕಚೇರಿಯನ್ನ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿಯನ್ನ ಹೇಳಿಕೊಂಡ ದೇವೇಗೌಡ ಹೊಸ ಪಕ್ಷದ ಕಚೇರಿ ಕಟ್ಟಿದ್ದೇವೆ, ಹೊಸ ಹೋರಾಟಕ್ಕೆ ಮುನ್ನುಗ್ಗೋಣ ಅಂತ ಉತ್ಸಾಹ ತುಂಬಿದ್ರು. ಆ ನಂತರ ಮಾತನಾಡಿದವರು ಕುಮಾರಸ್ವಾಮಿ, ಇವತ್ತು ಜಾತ್ಯತೀತ ಜನತಾದಳ ಬೆಂಗಳೂರು ನಗರದಲ್ಲೂ ಸದೃಢವಾಗಿ ಬೆಳೆಸಲಿಕ್ಕೆ ನಾವು ಕಾರ್ಯಕರ್ತರು ತಯಾರಾಗಿದ್ದೇವೆ ಅಂತಕ್ಕಂಥ ಸಂದೇಶ ಈ ಕಾರ್ಯಕ್ರಮದಲ್ಲಿ ನೀವು ನೀಡಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಹೆಸರನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಕೊಟ್ಟಿರುವ ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡಿಕೊಳ್ಳಿ, ನಮ್ಮ ಪಕ್ಷದ ಕೊಡುಗೆಗಳನ್ನ ಮನೆ ಮನೆಗೂ ತಲುಪಿಸಿ, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಿಕೊಡಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ರು. ಒಂದು ಬಾರಿ ಈ ನಾಡಿನಲ್ಲಿ, ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ಏನಿಡಿಸಿದ್ದಾರೆ, ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನ ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ತಾವು 2 ಬಾರಿ ಸಿಎಂ ಆಗಿದ್ದು ಕರ್ನಾಟಕದ ಸಂಪೂರ್ಣ ಜನತೆಯ ಆಶೀರ್ವಾದದಿಂದ ಅಲ್ಲ, ಇನ್ನೊಬ್ಬರ ಹಂಗಿನಲ್ಲಿ ಸರ್ಕಾರ ಮಾಡಿದ್ದೇವೆ. ಆದರೆ ನಾನು ಬೆಂಗಳೂರನ್ನ ಮರೆಯಲಿಲ್ಲ, ಬೆಂಗಳೂರಿಗೆ ಮೆಟ್ರೋ ತಂದಿದ್ದೆ ನಾವು ಅಂತ ಹೇಳಿಕೊಂಡ್ರು. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಹೇಳ್ತಿರೋ ಟನಲ್ ರೋಡ್ ಯೋಜನೆಯ ಟೆಂಡರ್ ಕೂಡ ಆಗಿತ್ತು.
ಸರ್ಕಾರ ಬಿದ್ದ ಕಾರಣ ಆಗಲಿಲ್ಲ. ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಯೋಜನೆಯನ್ನ ಶುರು ಮಾಡಿದ್ದು ನಾನು. ಆದರೆ ಸರ್ಕಾರಗಳ ವೈಫಲ್ಯದಿಂದ ಈಗ ಅದರ ವೆಚ್ಚ 20 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಕುಡಿಯುವ ನೀರು ಕೊಡಿಸಿದ್ದು ದೇವೇಗೌಡರು ಅಂತ ನೆನಪಿಸಿಕೊಂಡರು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿ ಕನ್ನಡಿಗರು ಏನು ಕಳಿಸಿದ್ರು, 9 TMC ನೀರನ್ನ ಕೊಟ್ಟ ಪ್ರತಿಫಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ರಲ್ಲ 4ನೇ ಅಂತ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ದೇವೇಗೌಡರು.